ಜೈ ಹಿಂದ್, ಜೈ ಭಾರತ್ ಮಾತಾ. ಫ್ರೆಂಡ್ಸ್, ಇವತ್ತು ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ. ಯಾಕೆ ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸ್ಕೊಳ್ತಿದ್ದೀವಿ, ಅದ್ರ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತಿನ ಮಕ್ಕಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಒಂದು ಸಣ್ಣ ಇನ್ಫಾರ್ಮೇಷನ್ ಹೇಳೋಣ ಬನ್ನಿ. ಸರಿ, ಸುಮಾರು 1998ರಲ್ಲಿ ಪ್ರಾರಂಭವಾದ ಈ ಗುಳ್ಳೆ ನರಿ ಬುದ್ಧಿ ಇದೆಯಲ್ಲ, ಪಾಕಿಸ್ತಾನ ತನ್ನೆಲ್ಲ ಯುದ್ಧವನ್ನು ಮಾಡ್ತಾ ಇದ್ದರು. ತಾನು ಯುದ್ಧ ಮಾಡೇ ಇಲ್ಲ, ತನ್ನ ಸೈನಿಕರು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇತ್ತು. ಆದರೆ ಅದಾಗಲೇ ಕಾರ್ಗಿಲ್ ದಾಟಿ ಅವರು ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದರು. ಕಾರಣ ನಮ್ಮ ಸೈನಿಕರು ಏನು ಕೇಳಿದರೆ, ಅಲ್ಲಿ ಸಿಯಾಚಿನಲ್ಲಿ ತುಂಬ ಕೋಲ್ಡಲ್ಲಿ ಹೋಗಲಿಕ್ಕಾಗೋಲ್ಲ, ಅಷ್ಟು ಚಳಿ ಇತ್ತು. ಸೊ ಅವರೇನು ಮಾಡ್ತಿದ್ರು, ಬೆಳಗ್ಗೆ ಹೋಗಿ ರಾತ್ರಿ ವಾಪಸ್ ಬರ್ತಿದ್ರು. ಆದರೆ ಇದೇ ಸಮಯವನ್ನು ಪಾಕ್ ಸೈನಿಕರು ಗಡಿ ದಾಟಿ ಬಂದು ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದರು. ಆದರೆ ನಮ್ಮ ಸೈನಿಕರು ಅಷ್ಟರಲ್ಲೇ ಎಚ್ಚೆತ್ತುಕೊಂಡರು. ಹಾಗೆ ಅಂದಿನ ಪ್ರಧಾನಿ ಆಗಿದ್ದ ಅಟಲ್ಜಿ ಅವರ ಆದೇಶದೊಂದಿಗೆ ಮುನ್ನುಗ್ಗಿ ವಾಯುಸೇನೆಯೊಂದಿಗೂ ಭೂಸೇನೆಯೊಂದಿಗೆ ಸೇರಿ ಪಾಕಿ ಸೈನಿಕರನ್ನು ಬಗ್ಗು ಬಡಿಯಲಾಯಿತು. ವಶಪಡಿಸಿಕೊಂಡ ಎಲ್ಲ ಪ್ರದೇಶಗಳನ್ನು ವಾಪಸ್ ಪಡೆದರು. ಇದು ನಡೆದಿದ್ದು ಟೈಗರ್ ಹಿಲ್ನ ಭಾಗದಲ್ಲಿ. ಇದು ಸುಮಾರು 5140 ಪಾಯಿಂಟ್ನಲ್ಲಿ. ಅಂದರೆ ವಿಕ್ರಮ್ ಬಾತ್ರಾ ಅವರು ಈ ಒಂದು ಇದರಲ್ಲಿದ್ದರು. ಆದರೆ ದೇಶವನ್ನು ಗೆಲ್ಲಿಸಿ ಅವರು ಹುತಾತ್ಮರಾದರು. ಮರಣ ನಂತರ ಅವರಿಗೆ ಪರಮವೀರ ಚಕ್ರವನ್ನು ಕೊಡಲಾಯಿತು. ಇದು ಕಾರ್ಗಿಲ್ಲಿನ ನಡೆದಿದ್ದು. ಈ ಯುದ್ಧದಲ್ಲಿ ಸುಮಾರು ನಮ್ಮ ಸೈನಿಕರು 500 ಜನ ಹುತಾತ್ಮರಾದರು. ಇವತ್ತು ಆ ಯುದ್ಧದಲ್ಲಿ ಮಡಿದಂಥವರಿಗೆ ಕಣ್ಣೀರಿನ ಶ್ರದ್ಧಾಂಜಲಿ ಹಾಗೂ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟ ಈ ನಮ್ಮ ಸೈನಿಕರಿಗೆ ನಾವು ನಿಜವಾಗಲೂ ಪ್ರತಿದಿನ ನೀವು ದೇವರ ಹುಂಡಿಗೆ ಕಾಣಿಕೆ ಹಾಕದಿದ್ದರೂ ಪರವಾಗಿಲ್ಲ, ಈ ಸೈನಿಕರಿಗೆ ಹಣವನ್ನು ಕೊಡುವ ಮುಖಾಂತರ ನಮ್ಮ ದೇಶವನ್ನು ಉಳಿಸಿ. ಇವತ್ತು ಕೂಡ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ನಾನು ಕಾಶ್ಮೀರ್ ಮತ್ತು ಅಮರನಾಥ್ ಯಾತ್ರೆಗೆ ಹೋದಾಗ ನಮ್ಮ ಸೈನಿಕರು ಯಾವ ರೀತಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ, ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹತ್ತಿರದಿಂದ ನೋಡಿದೆ. ನಮ್ಮ ಸೈನಿಕರು ಬಳ್ಳಾರಿ ಅಂದ್ರೆ ನಿಮ್ಮ ಉತ್ತರ ಕರ್ನಾಟಕದವರು. ಇವರು ನಮ್ಮ ಹೆಸರೇನು ನಿಮ್ಮದು? ಸಿದ್ದಮ್ಮ ಅಂತ, ಉತ್ತರ ಕರ್ನಾಟಕದವರು, ಬಳ್ಳಾರಿ ಅವರು. ಇಲ್ಲಿ ಹಂಪಿಯವರು CRPF ಅಲ್ಲ, ವರ್ಕ್ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ದೇಶ ಖುಷಿ ಆಗ್ತಾ ಮೇಡಮ್. ಥ್ಯಾಂಕ್ ಯು ಸರ್. ಖುಷಿ ಆಗ್ತಾ ಇದೆ. ಒಂದು ನಿಮಿಷ. ಟ್ರೈನಲ್ಲಿ ಬಂದು ಮತ್ತೆ ನಾವು ಅಲ್ಲಿ ಟೆಂಪೋ ಮಾಡಿದ್ದೇವೆ. ಈಗ ಅಮರನಾಥ್ ಯಾತ್ರೆ ಇಲ್ಲೆಲ್ಲ ಆದ್ಮೇಲೆ ಈಗ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ನಮ್ಮದೇ ಅಮರನಾಥ್. ಅಲ್ಲ, ನೈಟ್ ಅಲ್ಲೇ ಮತ್ತೆ ಹೋಗೋದು. ಎಸ್ ಫ್ರೆಂಡ್ಸ್, ಇವರು ಬಳ್ಳಾರಿಯವರು, ಹಂಪಿ ಸಿದ್ದಮ್ಮ ಅಂತೇಳಿ. ಇವರು ಕಾಶ್ಮೀರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ, ರಸ್ತೆ ಬದಿಯಲ್ಲಿ ಉರಿ ಬಿಸಿಲಿನಲ್ಲಿ ದೇಶವನ್ನು ಕಾಯ್ತಾ ಇದ್ದಾರೆ. ನಿಂತುಕೊಂಡು ಒಂದು 8ರಿಂದ 10 ತಾಸು ರೋಡ್ ಸೈಡ್ ನಿಂತುಕೊಂಡು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಇಂಥವರಿಗೆ ನಾವು ಏನು ಮಾಡಿದರೂ ಕಡಿಮೆನೇ, ಎಷ್ಟು ಸೆಲ್ಯೂಟ್ ಹೊಡೆದ್ರೂ ಕಡಿಮೆನೇ. ಇವತ್ತು ನಾವು ಇಂಥ ಟೆಂಟ್ಗಳಲ್ಲಿ ಅವರು ವಾಸ ಮಾಡ್ತಾ ನಮ್ಮ ದೇಶವನ್ನು, ಅವರು ಮನೆಯವರನ್ನು, ಹೆಂಡತಿ ಮಕ್ಕಳನ್ನು ಬಿಟ್ಟು ದೇಶಕ್ಕಾಗಿ ಸೇವೆ ಸಲ್ಲುತ್ತಾ ಇರುವಂಥ ಇವರಿಗೆ ನಾವು ಒಂದು ಪ್ರತಿಯೊಬ್ಬರು ನೋಡಿದಂಥವ್ರು ಒಂದು ಜೈ ಹಿಂದ್ ನನಗೆ ಕಮೆಂಟ್ ಮಾಡಿ, ಅದು ಅವರಿಗೆ ತಲುಪುತ್ತೆ.